ಗೃಹಲಕ್ಷ್ಮಿ ಬರ್ತಿದೆಯಾ? ಗೃಹಲಕ್ಷ್ಮಿ ದುಡ್ಡು ಬರ್ತಿದೆ, 2,000 ಬರ್ತಿದೆ? ಇಲ್ಲ ಸರ್, ಬರ್ತಾ ಇಲ್ಲ. ಎಷ್ಟು ತಿಂಗಳಿಂದ 3 ತಿಂಗಳಿಂದ ಬರ್ತಾ ಇಲ್ಲ. ಹೌದಾ? ಕೇಳಿದ್ದೀರಾ? ಒಂದೇ ಸರಿ, ಇನ್ನ 3 ತಿಂಗಳಿಂದ ಬರಬೇಕು. ಮತ್ತೆ ನಮಗೆ ಬರ್ತೈತೆ, 3 ತಿಂಗಳಿಂದ ಅಷ್ಟೇ ಬರ್ತಾ ಇಲ್ಲ ಅಷ್ಟೇ. 3 ತಿಂಗಳಿಂದ ಬರ್ತಾ ಇಲ್ಲ. ಉಪಯೋಗ ಆಗ್ತಾ ಇದೆ ಸರ್, ನಮಗೆ ಉಪಯೋಗ ಆಗ್ತಾ ಇದೆ. ಅದರಿಂದ ಒಳ್ಳೊಳ್ಳೆ ಕೆಲಸಗಳೇ ಆಗೈತೆ, ನಮ್ಗೆ ಆಗ್ತೈತೆ. ಗೃಹಲಕ್ಷ್ಮಿ ದುಡ್ಡಿಂದ ಸರ್, ಗೃಹಲಕ್ಷ್ಮಿ ದುಡ್ಡಿಂದ ನಮ್ಗೆ ಒಳ್ಳೆ ಸೌಕರ್ಯ ಆಗೈತೆ. ಏನೇನೆಲ್ಲ ಮಾಡ್ಕೊಂಡಿದ್ದೀರಾ ಅದರಿಂದ? ನಾನು ಅದರಿಂದ ಶ್ರೀಶಕ್ತಿ ಸಂಘ ಕಟ್ಟಿದ್ದೀನಿ, ಮನೆ ಸಂಸಾರಕ್ಕೆ ನೋಡಿದ್ದೀನಿ. ಒಂದ್ಸರಿ ನಮ್ಮ ಯಜಮಾನ್ರಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೀನಿ. ಒಂದ್ಸರಿ ನನಗೆ ಕಣ್ಣು ಸ್ವಲ್ಪ ಕಣ್ಣಲ್ಲೆಲ್ಲ ನೀರು ಬರ್ತಾ ಇತ್ತು, ಅದರಿಂದ ಹಾಸ್ಪಿಟ್ಲ್ಗೆಲ್ಲ ಹೋಗಿದ್ದೀರಿ. ಪರವಾಗಿಲ್ಲ, ಒಳ್ಳೆ ಸೌಲಭ್ಯ ಇತ್ತು. ಅಂದರೆ 3 ತಿಂಗಳಿಂದ. ಈಗ ಕಾಂಗ್ರೆಸ್ ಸರ್ಕಾರ ಹೆಂಗಸರಿಗೆ ಫ್ರೀ ಬಸ್ ದುಡ್ಡು 2,000 ಕೊಟ್ಟು ರಾಜ್ಯ ದಿವಾಳಿ ಮಾಡಿಬಿಟ್ರು ಅಂತ ಹೇಳ್ತಾರೆ. ಹೆಂಗಸರಿಗೆ 2,000 ದುಡ್ಡು ಬೇಕಾಗಿತ್ತ ಬೇಡವಾಗಿತ್ತ ಅಂತ? ಸರ್, ಬೇಕಾಗಿತ್ತು ಸರ್. ಯಾರು ಸರ್ ಬೇಡ ಅಂತ ಹೇಳ್ತಾರೆ? ಒಳ್ಳೆ ಸೌಲಭ್ಯ ಮಾಡವ್ರೆ, ಅವ್ರೂ ಒಳ್ಳೆ ಇದು ಮಾಡವ್ರೆ. ಈಗ ಅವ್ರೂ ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಸರ್? ನಾವು ಹೆಣ್ಮಕ್ಳಿಗೆಲ್ಲ ಒಳ್ಳೊಳ್ಳೆ ಇದು ಕೊಟ್ಟವ್ರೆ. ಇವಾಗ ನಾವು ಇಲ್ಲ ಅಂತ ಹೇಳೋಕ್ಕಂತೂ ಆಗಲ್ಲ ಸರ್. ಅವರಿಂದ ಈ ಮುಂದಕ್ಕೂ ಅವ್ರಿಗೆ ಗೆಲ್ಲಲಿ ಸರ್. ಮುಂದಕ್ಕೂ ಸಿದ್ದರಾಮಯ್ಯ ಬರಲ್ಲ? ಬರಲಿ ಸರ್. ಅವರು ಅವರಿಂದ ಸರ್ ನಮಗೆಲ್ಲ ಹೆಲ್ಪ್ ಮಾಡಿದಾರಲ್ಲ ಸರ್. ಈಗ ಫ್ರೀ ಬಸ್ ಬಿಟ್ಟವ್ರೆ, ಮತ್ತೆ 2,000 ರೂಪಾಯಿ ಹಾಕವ್ರೆ. ನಮಗೆಲ್ಲ ಒಳ್ಳೆ ಕೆಲಸ ಮಾಡವ್ರಲ್ಲ ಸರ್. ನಮಗೆಲ್ಲನೂ ಮುಂದಕ್ಕೆ ಅವ್ರೆ. ಸಿದ್ದರಾಮಯ್ಯ ರಾಜ್ಯನ ದಿವಾಳಿ ಮಾಡಿಬಿಟ್ರು, ಹೆಂಗಸರಿಗೆಲ್ಲ ಫ್ರೀ ಕೊಟ್ಟು 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಬರಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲ ಸರ್, ಯಾವ ಹೆಂಗಸರು ಆ ರೀತಿ ಮಾತಾಡಲ್ಲ. ಯಾಕಂದ್ರೆ ಅವ್ರ ಋಣದಲ್ಲಿ ಇದ್ದೀವಲ್ವಾ, ಅವರೇ ಮುಂದಕ್ಕೆ ಬರಲಿ ಅಷ್ಟೇ ನಾನು ಹೇಳೋದು. DK CM ಆಗಬೇಕು ಅಂತಾರೆ. ಈಗ ಸಿದ್ದರಾಮಯ್ಯ CM, ಯಾರು CM ಆಗಬೇಕು ನಿಮ್ಮ ಪ್ರಕಾರ? ಸರ್, ಅವರೇ ಆಗಲಿ ಸರ್. ಯಾರು?